ಹಲೋ ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಇಂಡಿಯನ್ ಕ್ರಿಕೆಟರ್ ಆದ ಸೂರ್ಯಕುಮಾರ್ ಯಾದವ್ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಇವಾಗ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಕೂಡ ಹೌದು. ಮತ್ತು ಅವರ ಪೂರ್ತಿ ಹೆಸರು ಬಂದು ಸೂರ್ಯಕುಮಾರ್ ಅಶೋಕ್ ಯಾದವ್. ಅವರ ನೆಕ್ ನೇಮ್ ಬಂದು ಜನಗಳೆಲ್ಲ ಪ್ರೀತಿಯಿಂದ ಅವರನ್ನು ಅಭಿಮಾನಿಗಳೆಲ್ಲ ಪ್ರೀತಿಯಿಂದ ಸ್ಕೈ ಲಾಲು ಅಂತ ಕರೀತಾರೆ. ಮತ್ತು ಅವರ ಜನನ ಬಂದು 1990ರಲ್ಲಿ ಅವರ ಜನನ. ಇವಾಗ ಅವರಿಗೆ 35 ವರ್ಷ. ಮತ್ತು ಅವರು ಹುಟ್ಟಿದ್ದು ಹಥೋರಾ ಗಾಜಿಪುರ್ ಉತ್ತರ ಪ್ರದೇಶದಲ್ಲಿ ಹುಟ್ಟಿರೋದು. ಮತ್ತು ಅವರ ತಂದೆ ಮುಂಬೈನಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರ್ತಾರೆ. ಸೊ ಹಾಗಾಗಿ ಅವರು ಉತ್ತರ ಪ್ರದೇಶದಿಂದ ಮುಂಬೈಗೆ ಶಿಫ್ಟ್ ಆಗ್ತಾರೆ. ಸೊ ಹಾಗೆ ಯಾದವ್ ಅವರೆಲ್ಲ ಹುಟ್ಟಿದ್ದು ಉತ್ತರ ಪ್ರದೇಶ್, ಬಟ್ ಬೆಳೆದದೆಲ್ಲ ಮುಂಬೈಯಲ್ಲೇ. ಮತ್ತು ಅವರು ಕ್ರಿಕೆಟ್ ಪ್ರಾಕ್ಟೀಸ್ ಅವರು ಹುಟ್ಟಿದಾಗಿಂದ ಅಂದರೆ 4-5 ವರ್ಷದಿಂದನೂ ಅವರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಂತೆ. ಅವರು ಯಾವಾಗಲೂ ಬ್ಯಾಟ್ ಬಾಲ್ ಮಾಡೋದು ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಅಂತೆ. ಯಾವಾಗಲೂ 10 ವರ್ಷಕ್ಕೆ ಅವರು ಕ್ರಿಕೆಟ್ನಲ್ಲಿ ಆಡಿ ಉನ್ನತ ಸ್ಥಾನದಲ್ಲಿ ಅವರ ಸ್ಕೂಲ್ನಲ್ಲೆಲ್ಲ ಆಡಿ ಉನ್ನತ ಸ್ಥಾನದಲ್ಲಿ ಬಂದಿದ್ದರಂತೆ. ಸೊ ಅದನ್ನೆಲ್ಲ ಕಂಡು ಅವರ ತಂದೆ ಅವರಿಗೆ 10 ವರ್ಷ ಇರುವಾಗಲೇ ಒಂದು ಸ್ಟೇಡಿಯಮ್ಗೆ ಹಾಕಿ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ. ಮತ್ತು ಅವರ ತಾಯಿ ಬಂದು ಸಪ್ನಾ ಯಾದವ್. ಮತ್ತು ಅವರ ಎಜುಕೇಷನ್ ಏನಂದರೆ ಬಿ ಕಾಮಲ್ಲಿ ಕಂಪ್ಲೀಟ್ ಆಗಿದ್ದಾರೆ. ಮತ್ತು ಅವ್ರ ರಿಲಿಜನ್ ಹಿಂದೂಯಿಸಮ್. ಮತ್ತು ಅವರ ವೈಫ್ ಒಂದು ದೇವಿಶಾ ಶೆಟ್ಟಿ. ಇವರ ಜೊತೆ 2016ರಲ್ಲಿ ಮದುವೆ ಆಗ್ತಾರೆ ಅವರು. ಮತ್ತು ಇವರ ಹೈಟ್ ಬಂದು 50 ಫೂಟು ಮತ್ತು 75 kg. ಮತ್ತು ಇವರು ಬ್ಯಾಟ್ಸ್ಮನ್ ಆಗಿ ಅವರ ವೃತ್ತಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಇವರು ತುಂಬ ಒಳ್ಳೆಯ ಆಟಗಾರರು. ಅವರು ಚಿಕ್ಕದು ಇರುವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಈ ಕರಿಯರನ್ನು. ಮತ್ತು ಅವರ ತಂದೆ ಕೂಡ ಅವರ ಬೆಳವಣಿಗೆಯನ್ನು ಕಂಡು ಅವರಿಗೆ ಒಳ್ಳೆಯ ತರಬೇತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಸ್ಟಾರ್ಟಿಂಗ್ನಲ್ಲಿ ಅವರು 2011ರಲ್ಲಿ ಮುಂಬೈಯಲ್ಲಿ IPLಗೆ ಸೆಲೆಕ್ಟ್ ಆಗ್ತಾರೆ. ಅವರು IPLನಲ್ಲಿ ಸೆಲೆಕ್ಟ್ ಯಾವಾಗ ಆಗ್ತಾರಲ್ಲ ಅವಾಗೇ ಅವರು ಶತಕವನ್ನು ಬಾರಿಸ್ತಾರೆ. ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ಪಂದ್ಯನೇ ಅವರು ಶತಕ ಬಾರಿಸ್ತಾರೆ. ಮತ್ತು 2015ರಲ್ಲಿ IPL 10-15 ಇನ್ನಿಂಗ್ಸ್ನಲ್ಲಿ ಆಡ್ತಾರೆ ಅವರು. ಮತ್ತು 2015 ನಂತರ ಅವರು 2-3 ವರ್ಷ ಗ್ಯಾಪ್ ತಗೋತಾರೆ. ಅಂದರೆ ಅವರು ಸರಿಯಾಗಿಲ್ಲ ಆ ಥರ ತಿಳ್ಕೊಂಡು ಅವರಿಗೆ ನಮ್ಮ ಇಂಡಿಯನ್ ಟೀಮು ಅವರಿಗೆ ಎಕ್ಸೆಪ್ಟ್ ಮಾಡಿರಲ್ಲ. ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಯಾರದೇ ಒಂದು ಬೆಳವಣಿಗೆ ನಮಗೆ ಯಾವಾಗ ಆಗುತ್ತೆ ಅಂದರೆ ಅವ್ರು ಏನಾದರೂ ಒಂದು ಸಕ್ಸಸ್ ಮಾಡಿದ್ಮೇಲೆ ಅವರು 100 ಶತಕ ಬಾರಿಸಿದ್ದಾರೆ. ಬಟ್ ಆದ್ರೂ ಅವರು ಒಂದು ಸ್ವಲ್ಪ ದಿವಸ ಹಿಂದುಳಿದ್ರೇನೋ ಅಂದ್ಕೊತೀನಿ. 2015ರಿಂದ 2018ವರೆಗೂ ಅವರು ಹಿಂದುಳಿದ್ರು. ಆಮೇಲೆ ಅವರು ತುಂಬ ವೇಟ್ ಕೂಡ ಮಾಡಿದ್ರು ಈ ಇನ್ನಿಂಗ್ಸ್ಗೋಸ್ಕರನೇ. ಮತ್ತು 2018ರಲ್ಲಿ ಅವರ ಟೈಮ್ ಶುರುವಾಯಿತು ಅಂತ ಅಂದ್ಕೊತೀನಿ. ಅವ್ರದ್ದು ಗುಡ್ ಟೈಮ್ ಅಂದರೆ ಲಕ್ಕಿ ಟೈಮ್ ಬಂತು. ಆಮೇಲೆ 3.2 ಕೋಟಿ ಕೊಟ್ಟು IPLಗೆ ಮುಂಬೈ ಇಂಡಿಯನ್ಸ್ ಮತ್ತೆ ಖರೀದಿ ಮಾಡ್ತಾರೆ ಅವ್ರನ್ನ. ಮತ್ತು ಈ ಸೀಸನ್ನಲ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡೆಯುತ್ತಾರೆ. 2021ರಲ್ಲಿ ಮುಂಬೈ ಇಂಡಿಯನ್ಸ್ಗೋಸ್ಕರನೇ ಆಡ್ತಾರೆ. ಆ ಟೈಮ್ನಲ್ಲಿ 2018ರಿಂದ ಇಲ್ಲಿ ತನಕ ಅವ್ರು ಮುಂಬೈ ಇಂಡಿಯನ್ಸ್ಗೆ ಆಡೋದು. ಮತ್ತು ಅದರಲ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡೆಯುತ್ತಾರೆ 2021ರಲ್ಲಿ. ಮತ್ತು 2022ರಲ್ಲಿ ಅಕ್ಟೋಬರ್ T20ಗೆ ವರ್ಲ್ಡ್ ಕಪ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ವರ್ಲ್ಡ್ ಕಪ್ಪಿಗೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು 2022ರಿಂದ. ಸೊ ಹೀಗೆ